ದಾರರಿಗೆ ಇದೆಲ್ಲ ಅಷ್ಟು ಇದೇ ಗೊತ್ತಿರಲಿಲ್ಲ. ಬಟ್ ಇವರು ನೇತೃತ್ವದಲ್ಲಿ ಇಷ್ಟು ಮಾತ್ರ ಕರೆದು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರ ಬೆಂಕಿ ಯಾವ್ಯಾವ ರೀತಿ ಹತ್ಕೊಂತದೆ ಅಂದ್ಬಿಟ್ಟು. ಮೂಲ ಉದ್ದೇಶ ಜನರು ಪ್ರಾಣ ಹೋಗಬಾರ್ದು. ಯಾಕೆಂದರೆ ಇಲ್ಲಿ ಸಣ್ಣದಾರರು ಇರೋದಿಲ್ಲ, ತುಂಬ ಇದರಲ್ಲಿ ಕೆಲಸಗಾರರು ಇರ್ತಾರೆ ಪಾಪ. ಇಮ್ಮಿಡಿಯೇಟ್ ಎಫೆಕ್ಟ್ ಆಗೋದು ಏನೋ ಫೈರ್ ಆದರೆ ಅವರೇ ಸಿಗಾಕೊಳ್ಳೋದು. ಯಾಕೆಂದರೆ ನಾವು ಮಾಲೀಕರಾಗಿರ್ಬೋದು, ನಾವು ಯಾವಾಗೋ ಒಂದು ಸಲ ಹೋಗ್ತೀವಿ, ಒಂದು ಟೈಮ್ ಇರ್ತದೆ, ಆ ಟೈಮಲ್ಲಿ ಹೋಗ್ತೀವಿ ಬರ್ತೀವಿ. ಬಟ್ 24 ಗಂಟೆನೂ ಕೆಲಸಗಾರ ಇರ್ತಾರೆ. ಅದಕ್ಕೆ ನಮ್ಮ ಹುಡುಗನ ಕರ್ಕೊಂಡ್ಬಂದು ಕಲ್ತ್ಗಳಪ್ಪ ಇದು ಅಂತ ಹೇಳಿದ್ದೀವಿ. ಎಲ್ಲ ಸಣ್ಣದಾರು ನೆಕ್ಸ್ಟ್ ಬರೋವಾಗ ಅವ್ರವ್ರ ಕೆಲಸಗಾರನ ಕರ್ಕೊಂಡ್ಬಂದರೆ ಕೆಲಸಗಾರನ ಕರ್ಕೊಂಡ್ಬಂದರೆ ತುಂಬ ಉಪಯೋಗ ಆಗ್ತದೆ. ಇದು ಮೋರೆವರ್ ಇವತ್ತಿನ ಇದನ್ನು ಡೆಮೋ ಮಾಡಿ ನೋಡ್ತಿರೋದ್ರಲ್ಲಿ ಯಾರಿಗೆ ಅಭಿನಂದನೆ ಸಲ್ಲಿಸ್ತೀರಿ? ಯಾರಿಗೆ ಅಭಿನಂದನೆ ಅಂದರೆ ಫೈರ್ನವ್ರಿಗೆ ಮೇಡಿ ನಮ್ಮ ಅಬ್ಕಾರಿ ಇಲಾಖೆಯವರಿಗೆ ಫಸ್ಟ್ ಟೈಮು ಇದು ಮಾಡಬೇಕು. ನೀವು ಬಂದು ಅವರು ಕರೆದಿರೋದಕ್ಕೆ ನೀವು ಬಂದು ನಮ್ಮನ್ನು ಎಜುಕೇಟೆಡ್ ಮಾಡಿದ್ದೀರಾ. ಎಲ್ಲರೂ ನಮ್ಮವರು ಮ್ಯಾಕ್ಸಿಮಮ್ ಎಜುಕೇಟೆಡ್ಗಳು. ಯಾಕೆಂದರೆ ಅವ್ರಿಗೂ ಈಗ ಹೋಗಿರ್ತದೆ. ಏನು ಮುಂದಕ್ಕೂ ಇದನ್ನು ಏನು ಕಂಟಿನ್ಯೂ ಮಾಡಬೇಕು. ಈಗ ಸಾಹೇಬರು ಏನು ಹೇಳಿದ್ರು, ಏನು ಡೆಮೋ ಮಾಡಿದ್ರು, ಅದನ್ನು ಇಲ್ಲಿ ಮರಿದೇನೆ ನಮ್ಮ ಇದರಲ್ಲಿ ಹೋಗ್ಬಿಟ್ಟು ಎಲ್ಲರೂ ಫೈರ್ ಎಸ್ಟಿಂಗರು ಈ ಬೆಂಕಿ ಏನೇನು ಆಗಬಾರ್ದು ಅದನ್ನೆಲ್ಲ ಅಳವಡಿಸ್ಕೊಂಡು ಮುಂದಿನ ಇದರಲ್ಲಿ ನಮ್ಮ ಈ ಡಿಪಾರ್ಟ್ಮೆಂಟ್ಗೆ ಇನ್ನೂ ಒಳ್ಳೆಯ ಹೆಸರು ತೊಗೊಂಬಂದು ನಮ್ಮೆಲ್ಲ ಸಣ್ಣದಾರು ಕರಿತಾ ಇರೋದು ಬೆಟ್ರು. ವರ್ಷಕ್ಕೊಂದ್ಸಲಿ, ಯಾಕಂದರೆ ಎಷ್ಟೋ ಜನ ಕೆಲಸಗಾರರು ಬರ್ತಾರೆ ಹೋಗ್ತಾರೆ. ಆದ್ದರಿಂದ ಎವ್ರಿ ಇಯರ್ ಈ ಥರ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದೀನಿ. ಇದ್ರ ರೀತಿಯಿಂದ ಯಾವಾಗಾವಾಗ ಕರೆಯೋದು ಇವ್ರಿಗೆ ನಮ್ಮ ಸಣ್ಣದಾರರ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು. ಯಾಕೆಂದರೆ ಜೀವ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಯಾರೆಲ್ಲ ಭಾಗಿಯಾಗಿದ್ದಾರೆ ಹೇಳಿ ಸರ್? ಪದ್ಮಾಭಾರನ್ ಸರ್, ಯಾರೆಲ್ಲ ಭಾಗಿಯಾಗಿದ್ದಾರೆ ನೀವು ಹೇಳಿ ಸರ್. ಸಾಹೇಬ್ರ ಕೈ ಕೊಡಿ. ಈ ಕಡೆ ಹೇಳಿ ಸರ್, ಯಾರೆಲ್ಲ ಭಾಗಿಯಾಗಿದ್ದಾರೆ? ಅಲ್ಲಿ ಕಳಗಿ ತೊಡೋದಲ್ಲಿ ಹೇಳಿ ಪರವಾಗಿಲ್ಲ ಹೇಳಿ. ಬೆಂಗಳೂರು ನಗರ ಜಿಲ್ಲೆಯ 6 ವ್ಯಾಪ್ತಿಯ ಸನ್ನದುದಾರರು ಮತ್ತು ವೆಂಡರ್ಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹೆಸರಲ್ಲಿ ಬಿಡಿ, ಹೆಸರು ಸರ್ಕಲ್ ಆಗಿ ಬೆಂಕಿನ ಎಲ್ಲರೂ ಕಾಣಬೇಕು. ಮತ್ತೆ ನೀವೇ ಆರಿಸ್ಬೇಕು ಬೆಂಕಿನ ನಾವು ನಿಮ್ಮ ನೇತೃತ್ವದಲ್ಲಿ ನಡೆದ್ರೆ ಹೀಗೆ ಖುಷಿ ಆಯಿತು ನಮಗೆ. ಎಲ್ಲ ಕಡೆ ಈ ಥರ ಜನ ಸೇರಲ್ಲ. ನೀವು ಕರ್ಸಿದ್ರಿ ಅಂದರೆ ನಮಗೆ ತುಂಬ ಖುಷಿ ಆಯಿತು. ಜನ ಬರಬೇಕು. ಅವರು ಇನ್ ಕೇಸ್ ಅದು ದೊಡ್ಡ ಪ್ರಮಾಣದಲ್ಲಿ ಆದಾಗ ನಮ್ಮ ಗಾಡಿ ಬಂದಾಗ ಹೇಗೆ ರೀತಿ ನಮ್ಮ ಹತ್ರ ಬ್ರಾಂಚಸ್ ಇದೆ, ಯಾವ ರೀತಿ ವಾಟರ್ ಡೆಮೋ ಮಾಡ್ತಾರೆ ಅಂತ. ಇನ್ ಕೇಸ್ ಮರ ಫೈರ್ ಆದ್ರೆ, ಮನೆ ಫೈರ್ ಆದ್ರೆ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಬೇಕು. ನೋಡಿ ಬರ್ತಾ ಇದೆ ಬ್ಲಾಂಕೆಟ್ ಮಾಡಿ. ಈ ಥರ ನಿಮ್ಮ ಒಂದು ಸಿಲಿಂಡ್ರು ಅಥವಾ ಇದು ಹೆಂಗಿದೆ ಇದನ್ನು ಡೈರೆಕ್ಟಾಗಿ ಈ ಥರ ಕೊಟ್ಟವ್ರನ್ನ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡೇನೋ ಆಪ್ರೇಟ್ ಮಾಡ್ತಿದ್ರೆ ಇನ್ನು ಬರ್ನ್ ಆಗುತ್ತೆ. ಹೇಗೆ ನಾವು ಹಾರ್ಡ್ ಸರ್ಫೇಸ್ ಅಂದರೆ ತುಂಬ ಬಿಸಿ ಇರೋವಂಥದ್ರ ಮೇಲೆ ಮುಟ್ಟಿದಾಗ ಹೇಗೆ ಕೈ ಸುಡುತ್ತೋ ಅದೇ ರೀತಿ ತುಂಬ ಕೋಲ್ಡ್ ಆಗಿರೋಂಥ ಸರ್ಫೇಸ್ ಮುಟ್ಟಿದ್ರು ಸುಡುತ್ತೆ. ಓಕೆನಾ? ಇದನ್ನ ಕೋಲ್ಡ್ ಬರ್ನ್ ಅಂತಾರೆ. ಅರ್ಥ ಆಗ್ತಾ? ಯಾಕೆ ಹಿಡ್ಕೋಬಾರ್ದು ಅಂತ. ಈ ಒಂದು ಜಾಗ ಇಡೀ ಏನಿದೆ, ಹ್ಯಾಂಡಲ್ ಏನಿದೆ ಅದನ್ನೇ ಹಿಡಿಬೇಕು. ಈ ಡಿಸ್ಚಾರ್ಜ್ ಆಗಿ ಇಡಬಾರ್ದು ಅಂತ. ಓಕೆನಾ? ನೆಕ್ಸ್ಟು ಯಾವುದೇ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡಲ್ಲಿ
ಆನ್ ಅಥವಾ ಆಫ್ ಯಾವುದನ್ನು ಮಾಡಬಾರ್ದು. ಆನ್ ಮಾಡೋದನ್ನು ತಪ್ಪಾಗುತ್ತೆ, ಆಫ್ ಮಾಡೋದು ತಪ್ಪಾಗುತ್ತೆ. ಏಕೆಂದರೆ ನೀವು ಆಫ್ ಮಾಡಬೇಕಾದ್ರೂ ಸ್ಪಾರ್ಕ್ ಬರುತ್ತೆ, ಆನ್ ಮಾಡಬೇಕಾದ್ರೂ ಸ್ಪಾರ್ಕ್ ಬರುತ್ತೆ. ಆಲ್ರೆಡಿ ಎಲ್ ಪಿ ಜಿ ಮಿಕ್ಸ್ಚರ್ ಅಂದರೆ ಎಲ್ ಪಿ ಜಿ ಗ್ಯಾಸು ಪ್ಲಸ್ ಏರು, ಅದಕ್ಕೆ ಬೇಕಾಗಿರೋಂಥ ಅದಕ್ಕೂ ಉಳಿಯೋದು ಬೇಕಾಗಿರೋಂಥ ಏರು ಎರಡೂ ಮಿಕ್ಸ್ ಆಗಿ ಎಲ್ ಪಿ ಜಿ ಮಿಕ್ಸ್ಚರ್ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಸೇರ್ಕೊಂಡಿರುತ್ತೆ. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು, ಅದಕ್ಕೂ ಉರಿಯೋಕ್ಕೆ ಬೇಕಾಗಿರೋಂಥ ಇಗ್ನಿಷನ್ ಸೋರ್ಸ್ ಕೇಳ್ತಾ ಇರುತ್ತೆ. ಅದು ನೀವು ಎಕ್ಸ್ಟರ್ನಲಿ ಕೊಡ್ತೀರಾ. ಯಾವ ರೀತಿ ಕೊಡ್ತೀರಾ? ನೀವು ಆ ಮನೆಗೆ ಎಂಟ್ರಿ ಆಗಬೇಕಾದ್ರೆ ಗಾಬರಿಲಿ ನೀವು ತಳ್ಳುವಂಥ ಕದದ ತೆಗೆದಾಗ ಆ ಮೆಟಲಿಂದ ಫ್ರಿಕ್ಷನಿಂದ ಬರ್ಬೋದು, ಅಥವಾ ನೀವು ಓಡುವಂಥ ಶೂನಲ್ಲಿರುವಂಥ ಮೆಟಲಿಂದ ಫ್ರಿಕ್ಷನ್ ಬರ್ಬೋದು, ಅಥವಾ ನೀವು ಹೋದ ತಕ್ಷಣ ಬೇಗ ಎಲ್ಲ ಗ್ಯಾಸು ಆಚೆ ಹೋಗ್ಬಿಡ್ಲಿ ಅಂದ್ಬಿಟ್ಟು ಫ್ಯಾನ್ ಹಾಕೋದ್ರಿಂದ ಆಗ್ಬೋದು. ಅಯ್ಯೋ ಲೈಟ್ ಉರಿತಾ ಇದೆ, ಇರೋ ಲೈಟ್ ಆಫ್ ಮಾಡೋಣ ಅಂತ ಲೈಟ್ ಆಫ್ ಮಾಡೋಕೆ ಹೋಗೋದು. ಈಗ ಯಾವುದನ್ನೇ ನೀವು ಆಕ್ಷನ್ ಮಾಡಿದ್ರು ಆವಾಗ ಆ ಎಲ್ಲ ಗ್ಯಾಸು ಒಂದೇ ಸರಿ ಫೈರ್ ಆಗಿ ಎಕ್ಸ್ಪ್ಲೋಷನ್ ಆಗುತ್ತೆ. ಅದಕ್ಕೆ ನೀವು ಯಾವುದನ್ನು ಮಾಡ್ಬೋದು. ಜಸ್ಟ್ ನೀವು ಹೇಳ್ಬೇಕು ಇದನ್ನು ಫಸ್ಟು ಹೊರಗಡೆಯಿಂದ ವಾತಾವರಣಕ್ಕೆ ಈ ಗಾಳಿ ಎಲ್ಲ ಹೊರಗಡೆ ವಾತಾವರಣದ ಗಾಳಿ ಜೊತೆಗೆ ಮಿಕ್ಸಪ್ ಆಗಬೇಕು. ಈ ಎಲ್ ಪಿ ಜಿ ಮಿಕ್ಸರು ಹೊರಗಡೆ ಹೋಗ್ಬೇಕು ಅಂದರೆ ಕಿಟಕಿ ಬಾಗಿಲು ತೆಗಿಬೇಕು. ಅದು ಲೀಕೇಜ್ ಆಗ್ತಾ ಇದ್ರೆ ಆ ಒಂದು ಸಿಲಿಂಡರ್ನ ಈ ಥರ ವಾತಾವರಣಕ್ಕೆ ಅಂದರೆ ಓಪನ್ ಸ್ಪೇಸ್ಗೆ ಅಲ್ಲಿಗೆ ತಂದು ಮಡಗಬೇಕು. ಅದು ಲೀಕೇಜ್ ಆಟೋಮೆಟಿಕ್ಲಿ ಅದೇ ರಿವಾಲ್ವ್ ಆಗ್ತಾ ಇರುತ್ತೆ. ಅದು ಬೇಸ್ಮೆಂಟಲ್ಲಿ ಏನೋ ಫೈರ್ ಆಗಿದ್ರೆ ಅಥವಾ ಕೆಲವೊಂದು ಹಡಗುಗಳಲ್ಲಿ ಏನಾದರೂ ಫೈರ್ ಆದರೆ ಇಂಥವನ್ನ ಆಪ್ರೇಟ್ ಮಾಡ್ತೀವಿ. ಅಂದರೆ ನೋ ಮೇನ್ ಎಂಟ್ರಿ ಯಾವರು ಆಪ್ರೇಟ್ ಮಾಡ್ಬೋದು. ನೋಡಿ ಜೆಟ್ ಬರ್ತಾ ಇದೆ, ಇದು ನೋಡಿ ಸ್ಪ್ರೇ ಮಾಡಿ. ಪ್ರೊಡಕ್ಟ್ ಮಾಡೋಕ್ಕೋಸ್ಕರ ಇದನ್ನ ಮಧ್ಯ ಹಾಕ್ಬಿಟ್ರೆ, ಅಂದರೆ ಮಧ್ಯ ಇದನ್ನ ಅಪ್ಲೈ ಮಾಡಿಬಿಟ್ರೆ ಯಾವುದೇ ರೀತಿ ಇನ್ನೊಂದು ಬಣವೆಗೆ ಫೈರ್ ಆಗಲ್ಲ. ಅದು ಪ್ರೊಡಕ್ಟ್ ಮಾಡುತ್ತೆ, ಸ್ಪ್ರಿಂಕ್ಲರಿಂಗ್ ಮಾಡುತ್ತೆ. ಓಕೆ ಪರಮೇಶ್ವರೇ, ಮಲ್ಟಿಪರ್ಪಸ್ ಬ್ರಾಂಚ್ ಯೂಸ್ ಮಾಡಿ ಬೇಡಿ. ನೋಡಿ ಫಸ್ಟ್ ಫ್ಲೋರ್ ಬಿಲ್ಡಿಂಗ್ಗಳಿಗೆ ಡೈರೆಕ್ಟ್ ಇದೆ ಹಿಟ್ ಮಾಡಿದ್ರೆ ಫೈಟ್ ಮಾಡ್ಬೋದು. ಓಕೆನಾ ಪರಮೇಶ್ವರೇ? ಅದು ಲೋ ಪ್ರೆಷರ್ ಅಪ್ಲಿಕೇಟರ್ ಯೂಸ್ ಮಾಡಿ. ನೋಡಿ ಒಂದು ಲೋ ಪ್ರೆಷರ್ ಅಪ್ಲಿಕೇಟರ್ ಅಂತ ಯೂಸ್ ಮಾಡ್ತಾ ಇದೀವಿ. ಆ ಲೋ ಪ್ರೆಷರ್ ಅಪ್ಲಿಕೇಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಪ್ರೆಷರೈಸ್ ಆಗಿ ಬರುವಂಥ ನೀರನ್ನ ಪ್ರೆಷರ್ ಕಡಿಮೆ ಮಾಡಿ ಸ್ಪ್ರಿಂಕ್ಲರ್ ಥರ ಮಾಡುತ್ತೆ. ಅಂದರೆ ಫೋಮ್ ಕನೆಕ್ಟ್ ಮಾಡಿ. ಇಲ್ಲ ಸರ್, ನಾವು ಎಲೆಕ್ಟ್ರಿಕಲ್ ಶಾಸ್ತ್ರಕ್ಕೆ ಅಲ್ಲ ಬಿಲ್ಡಿಂಗ್ಗಳಿಗೆ ನಾವು